ಕೊಡಬೇಡ ಅಂತೀನಿ, ಬೇಕಂತ ಬಂದು ನಿಂತ ನೋಡು. ಎಷ್ಟ್ರ ಇರ್ಬೇಕಿಕ್ಕಿದು ನೋಡು. ಅಮ್ಮನ ಮಕ್ಕದಾಗ ಮದುಮಗಳ ಕಡೆ ಉಕ್ಕಿ ಹರಿಯಾಕತ್ತತಿ. ಹೌದೌದು. ಅನ್ನಂಗ ಗಾಯತ್ರಿ ಕಾಣವಳಲ್ಲ. ಅಯ್ಯೋ ಆಕೆ ಗಾಯತ್ರಿ ಏನ್ ಕೇಳ್ತಿ ಬಾರವ. ಅವ್ರ ಗೆಳತಿದೇನ ನಿಶ್ಚಿತಾರ್ಥ ಐತಂತ, ಅವ್ರವ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಯಾಳ ಆಕಿ. ಓ ಹೌದನ್ರಿ. ದೊಡ್ಡಮ್ಮರ ಹಣಿ ಮ್ಯಾಗ ಕುಂಕುಮ ಇಟ್ಟಾರಲ್ಲ, ಎಷ್ಟ್ ಚಂದ ಕಾಣಕತ್ತೀರಿ ದೊಡ್ಡಮ್ಮ ನೀವು. ಹೌದವ ಪಾರವ. ನಿಮ್ಮ ಮಾವರಿದ್ರೆ ಎಷ್ಟು ಖುಷಿ ಪಡ್ತಿದ್ರಂತ ಪಾರವ. ತಂಗಿ ಮ್ಯಾಗ ಅಷ್ಟು ಜೀವ. ಯೋ ಹೊತ್ತಾಗತ್ತ, ಅರ್ಶಿನ ಶಾಸ್ತ್ರ ಮಾಡ್ರಿ. ಎಲ್ಲದಕ್ಕೂ ನಿಯಮ ನೀತಿ ಅಂತ ಐತಿ. ಸುಮಿತ್ರಕ್ಕ ಮಾಡುವಳಕ್ಕ, ನನ್ಕಿನ್ನ ದೊಡ್ಡಕೇಕಿ. ಈ ತಂಗಿಗಳು ಮಾಡಿದ್ರೆ ಚಂದು, ಏನ ನಾ ಮಾಡಿದ್ರೆ ಚಂದ? ಬೇಡವಾ, ನೀನ ಮಾಡ. ನಾ ಮಾಡಿ ನೀ ಮಾಡಂತೆ ಕುಸ್ತಿ ಹಿಡಿಯಕ್ ಹೋಗ್ಬೇಡ್ರಿ. ರೇಣವ ಬಾ ಇಲ್ಲಿ. ನಾನ್ರಿ? ನಾನು ಎದಕ್ರಿ? ಯಾಕಿನ ಯಾಕೆ ಕರಿಕತ್ತೀನಿ ನೀನು? ತಡ್ರಿ ಹೇಳ್ತೀನಿ. ಬಾ ಬೇರೆನವ ಇಲ್ಲಿ. ಹೇಳ್ರಿ ಅಮ್ಮ. ನೀವು ಯಾರು ನನಗೆ ಮೊದಲೇ ಕರ್ಸನ ಹಚ್ಚುವಂಗಿಲ್ಲ. ಫಸ್ಟ್ನ್ಯಾಕ ನನಗೆ ಅರ್ಶನ ಹಚ್ಬೇಕು ರೇಣವನ. ಈ ಸಕ್ಕು ಬೈ, ನಿನಗೆ ಏನಾರು ತೆಲಿಗಿಲಿ ಕೆಟ್ಟತೇನ? ಮೊದ್ಲೇಕ ಕಿಗಾಣಿಸುತ್ತಿದ್ದ, ಹಿಂದೆಗಡೆ ನನ್ನ ಮಗನ ಲಗ್ನ ಆಗ್ಯಾಳ ಆಕಿ. ಆಕಿ ಕೈಲೇ ಮಾಡಿಸ್ಕೋಬಾರ್ದು. ಶುಭ ಕಾರ್ಯದಾಗ ಆಕಿ ಬರಂಗಿಲ್ಲ. ನಿನಗಂಕ್ರು ಏನು ಗೊತ್ತಾಗಂಗಿಲ್ಲ. ನೀ ಸುಮ್ಮಿರು. ಇದನ್ನ ಶಾಸ್ತ್ರ ಸಂಪ್ರದಾಯ ನಾನು ಒಟ್ಟೆ ನಂಬಂಗಿಲ್ಲ. ಅದನ್ನೆಲ್ಲ ನಾವು ಮಾಡ್ಕೊಂಡಿರೋದು. ನಮ್ಮ ಲಕ್ಷ್ಮಣ ಆಕಿ ಕೊಳಿ ತಾಯಿ ಕಟ್ಟಿಯಿಂದ ಮುಗಿದು ಹೋತು. ಆಕಿ ಮುತ್ತೈದ ಆಗ್ಲಿಲ್ಲ, ಮುಗಿದು ಹೋತು. ಮುತ್ತೈದೆ ಮಕ್ಕಳು ಮಾಡಿದ್ರೆ ನಡೀತಿತ್ತೋದಿಲ್ಲ. ಮತ್ತೆ ಅದು ಇದು ಯಾಕಂತೀರಿ? ಆಕಿ ಹೊಸ ಜೀವನಕ್ಕೆ ಕಾಲಿಟ್ಟಾಳ. ಹಿಂದಿಂದ ಮುಗಿದು ಹೋತದ. ಈಗ ಮುಂದಿನ ಏನ್ ಆಯ್ತೋ ನಡ್ಕೊಂಡು ಹೋಗ್ಬೇಕಷ್ಟೇ ನೋಡ್ರಿ. ಅವೆಲ್ಲ ದೊಡ್ಡ ಸಂಪ್ರದಾಯನ ತಂದು ಮುಂದಿಡಕ್ ಹೋಗ್ಬೇಡ್ರಿ ವೈನಿ. ಇನ್ನು ಯಾವ ಕಾಲದಾಗ ಅದಿರಿ ವೈನಿ? ಅವ್ರ ಕೈಲೇ ಮಾಡಿಸ್ಬಾರ್ದು, ಅಪಶಕ್ತನಾಗತ್ತೆ, ಇವ್ರ ಕೈಲೇ ಮಾಡಿಸ್ಬಾರ್ದು ಅಂತೇಳಿ ಅದನ್ನೆಲ್ಲ ಮಾಡ್ಕೊಂಡಿರೋದು ನಾವು. ಇನ್ನು ಮೌಢ್ಯತೆನೇ ಇಟ್ಕೊಂಡಿರೇನ? ಇನ್ನು ಯಾವ ಕಾಲದಾಗ ಅದಿರಿ ವೈನಿ? ಅದನ್ನು ನನಗೆ ಈಕಿ ಕೈಲೇ ಮಾಡ್ಸಕ್ಕೆ ಇಷ್ಟ ಇಲ್ಲವ ಯವ್ವ. ಬೇಡ, ನಿನಗ ಅದೆಲ್ಲ ಗೊತ್ತಾಗಿಲ್ಲ. ನಾ ಹೇಳೋದಷ್ಟು ಕೇಳ್ಬೇಕಟ್ಟ. ನೀವು ಬೇಡ ಅಂತೀರಲ್ಲ, ನಾವು ಈಕಿ ಕೈಲೇನ ಮಾಡಿಸ್ಕೊತೀನಿ. ಅರಿಶಿನ ಹಚ್ಚಿಸ್ಕೊಂಡ್ರೆ ರೇಣುವನ್ ಕೈಲೇ, ಇಲ್ಲ ಅಂದ್ರೆ ನನಗೆ ಈ ಅರಿಶಿನ ಶಾಸ್ತ್ರನ ಬೇಡ. ನಿನಗೆ ಅದೆಲ್ಲ ಏನು ತಿಳಿಯಂಗೇ ಇಲ್ಲ. ಏನು ಹೇಳಿದ್ರು ಏನು ಕೇಳಾಕಿನ ಅಲ್ಲ. ಕೆಟ್ಟ ಮಂಡ್ಯದಿ. ನಿಮ್ಗೆ ಹೆಂಗೆ ತಿಳ್ತೈತೆ ಹಂಗತಿ ಮಾಡ್ಕೊಂತ ಹೋರಿ. ಅತ್ತೇರು ಹೋಗೇ ಬಿಟ್ರ. ಆಕಿದೇನು ತಲೆ ಕೆಡಿಸ್ಕೋಬೇಡ್ರಿ. ರೇನು ನೀನು ಕಾರ್ಯ ಮಾಡುವ. ಬ್ಯಾಡ್ರಿ ಅಮ್ಮ, ಅತ್ತಿಗೆ ಇಷ್ಟ ಇಲ್ಲಾರ್ದ ಕೆಲಸ ನಾನು ಮಾಡಂಗಿಲ್ಲ. ಬೇಡ, ಅಕ್ಕ ಮಾಡ್ತಾವ ತಗೊಳ್ರಿ. ನೋಡು, ಅದೇನು ಗೊತ್ತಿಲ್ಲ. ನೀನ ನನಗೆ ಅರ್ಶನ ಹಚ್ಬೇಕು. ಹಚ್ಚಿದ್ರೆ ಇವತ್ತು ಅರ್ಶಿನ ಶಾಸ್ತ್ರ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲಿ ನೋಡು. ಅತ್ತಿಯರ್ ಸಿಟ್ಟು ಒಂದು ತಾಸಿಂದಷ್ಟ. ಹಿಂದಿಗಡೆ ಅವ್ರು ಏನು ಇಟ್ಕೊಳಂಗಿಲ್ಲ. ನೀನು ಅರ್ಶಿನ ಶಾಸ್ತ್ರ ಮಾಡ. ರೇನು ಆರ್ತಿ ಬೆಳಗ. ನಾನು ಅಕ್ಕ? ನೀನ ಯಾಕ? ನೀ ಮುತ್ತೈದಲ್ಲನ? ತಗೋ ಆರ್ತಿ ಬೆಳಗ. ಆರತಿ ಎತ್ತಿರಿ ಶ್ರೀ ಮಹಾಲಕ್ಷ್ಮಿಗೆ, ಸೌಭಾಗ್ಯ ಲಕ್ಷ್ಮಿಗೆ. ಆರತಿ ಎತ್ತಿರಿ ಶ್ರೀ ಲಕ್ಷ್ಮಿಗೆ, ಸೌಭಾಗ್ಯ ಲಕ್ಷ್ಮಿಗೆ. ಅಮ್ಮ, ಅರ್ಶನ ಹಚ್ಚಿದಂಕ್ರು ಎಟ್ಟೆ ಚಂದ ಕಾಣಕತ್ತೀರಿ ನೀವು. ಕರೆಯಂದ್ರ ನಾನು ಕಣ್ ಹತ್ತಾವ ನಿಮ್ಗೆ. ಇನ್ನು ತಡಿ, ತಾಯಿ ಕಟ್ಟಿಂದ ಇನ್ನೂ ಚಂದ ಕಾಣ್ತಾರ ಅಮ್ಮ. ನಮ್ ಸರ್ ಎತ್ತಾಗ ಹೋದ್ರೇನು ಪತ್ತೆ ಇಲ್ಲಾರ್ದಂಗ ಹೋದ್ರು ನೋಡು. ಒಟ್ಟ ಕಾಲಾಗ ಚಕ್ರ ಐತೆ ಯವ್ವ ಇವ್ರಿಗೆ. ಒಟ್ಟ ಮನ್ಯಾಗ ಇರಂಗಿನೇ ಇಲ್ಲ ನೋಡು. ಏನ್ ಇವತ್ತ ಅರ್ಶಿನ ಶಾಸ್ತ್ರ ಐತ್ರಿ, ಲಗುನ ಮನಿ ಬರ್ರಿ ಅಂತೇನಿ. ಇನ್ನೂ ಆದ್ರೂ ಪತ್ತೆ ಇಲ್ಲ. ಎಲ್ಲ ಮುಗಿದ್ರು ಇನ್ನೂ ಮನಿ ಬಂದಿಲ್ಲ ನೋಡು. ನನ್ನ ಸಂಬಂಧ ದಾರಿ ಕಾಯಕತ್ತಾಳ. ಈಗ ನೋಡ ಹೆಂಗ್ ಮಾಡ್ತೀನಿ ನಮ್ಮ ಪಾರಿಗೆ. ಬರೀ ಹಿಂಗ ಮಾಡ್ತಾರ ಯವ್ವ ಇವ್ರಂಕ್ರು. ಏನ್ ಜವಾಬ್ದಾರಿನೇ ಇಲ್ಲ ಇವರಿಗೆ. ಅದಕ್ಕ ಅನ್ನೋದು ಯಾವಾಗ್ಲೂ ಸಮಾನ ವಯಸ್ಕರನ್ನ ಲಗ್ನ ಆಗ್ಬೇಕಂತೇಳಿ. ಈ ಮುದುಕನ ಲಗ್ನ ಆದ್ರೆ ಹಿಂಗ ಆಗುದು. ನನಗ ಮುದುಕಂತಿ ಅಲ್ಲಿ ತಡಿ ಐತಿ ನಿಂದು. ಇನ್ನು ನಾನು ಹರಿದವದೀನಿ. ನನಗ ಮುದುಕಂದ್ಬಿಟ್ಲು. ಅಬ್ಬ ಅಂದ್ರೆ ನನಗ ನಿನಗ ಒಂದು 8ರಿಂದ 9 ವರ್ಷ ಅಷ್ಟ ಪರಕ್ ಇರ್ಬೇಕು. ಹಂಗಂತೇಳಿ ನನ್ನ ಮುದುಕನ್ ಮಾಡಿಬಿಟ್ಲಲ್ಲ ಈಕಿ. ಯವ್ವ, ನಿಮ್ಮ ಹಿಂದೆ ಬಂದು ನಿಂತೀರೇನ? ಎದಿನ ದಾಸ ಅಂದಿತ್ತು. ನಾನು ಇಲ್ಲಿ ನಿಮ್ಮನ್ನ ಹುಡ್ಕೊಂತ ನಿಂತೀನಿ. ನೀವೆಲ್ಲ ಹಚ್ಚಿ ಬಂದ್ರಿ? ಅದ ನನ್ನ ಟ್ಯಾಲೆಂಟ್. ನಾ ಹಿತ್ಲು ಬಲ್ದಾಗ ಹಾಸಿ ಬಂದೆ. ನನಗ ಮುದುಕಂತಿ ಮಾಡ್ತೀನಿ. ಅಯ್ಯೋ ಸರ್ ಬಿಡ್ರಿ, ಏನ್ ಮಾಡಕತ್ತೀರಿ ನೀವು? ಬಿಡ್ರಿ ಸರ. ಯವ್ವಾ, ಅರ್ಶನ ತಂದು ಮಕ್ಕ ತುಂಬಾ ಬಳದ್ ಬಿಟ್ರಿ ನೋಡು ರೀ. ನಾನ ಮುದುಕ? ನನಗ ಮುದುಕಂತಿಯ? ನನಗ ಮಕ್ಕ ತುಂಬಾ ಅರ್ಶನ ಹಚ್ಚಿದ್ರೆ ಈಗ ಮಕ್ಕ ತಕೊಂಡ್ ಬಂದಿದ್ದೆ ನಾನು. ನನಗೂ ಹಚ್ಚೇ ಬಿಟ್ಟೆ ನೀನು. ತಡ್ರಿ, ನಿಮ್ಮನ್ನ ಮಾಡ್ತೀನಿ. ಏನಿಲ್ಲ, ಅರ್ಶನದಾಗ ಮುಳುಗಿ ಸೆಬಸ್ತೇನೆ. ತಡಿ ನಿಮ್ಮನ್ನ. ಹಲೋ ರೀ ಸರ. ಹ್ಞೂನ್ರಿ, ಒಂದ್ ವಾರ ರಜಾ ಬೇಕಾಗಿತ್ರಿ. ಅದೇ ಹೇಳಿದ್ನಲ್ಲ ನಿಮಗೆ, ನಮ್ದು ಮದ್ವೆ ಐತಂತೇಳಿ. ತಮ್ಮಾರ್ದು ತಂಗಿಯರ್ದಲ್ರಿ, ಅವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಿನಿ. ಅವ್ರದಲ್ಲ, ನಾನು ಮದ್ವೆ ಆಗತ್ತೀನಿ ರೀ ಸರ್. ಅದಕ್ಕೆ ಒಂದ್ ವಾರ ರಜಾ ಬೇಕಾಗಿತ್ತ. ಓ ಕಂಗ್ರ್ಯಾಚುಲೇಷನ್ ರೀ. ಏನು ಸಪ್ಲಿಲ್ಲಾರ್ದ ಮದ್ವೆ ಹಾಕತ್ತೀರಿ? ಏನ್ ನಮ್ಮ ಮದ್ವೆ ಕರೆಯಂಗಿಲ್ಲ ಏನ? ಇಲ್ರಿ ಸರ, ಈ ವಯಸ್ಸಿನಾಗ ಏನ್ ಧೂಮ್ಧಾಮ್ ಆಗಿ ಮದ್ವೆ ಆಗುದು? ಅದಕ್ಕೆ ಯಾರನ್ನೂ ಕರೆಯಕತ್ತಿಲ್ರಿ ಸರ್. ಸಿಂಪಲ್ ಆಗಿ ಮದ್ವೆ ಹಾಕತ್ತೀನ್ರಿ. ನೀವೆಂದು ನಿಜ ಕೇಳದವ್ರಲ್ಲ, ಒಳ್ಳೆ ಕೇಳಕತ್ತಾರಲ್ಲ ಸರ್ ಅಂತ ಅನ್ಕೊಂಡೆ. ಆಯ್ತು ತಗೊಳ್ರಿ, ಒಂದ್ 10 ದಿನ ರಜೆ ತಗೊಳ್ರಿ. ನಡೀತದ ತಗೋರಿ. ಥ್ಯಾಂಕ್ಸ್ ರೀ ಸರ್. ಹಂಗ ಹನಿಮೂನ್ ಗಿನಿಮೂನ್ ಮುಗಿಸ್ಕೊಂಡ ಬಂದ್ಬಿಡ್ರಿ.
ರೀ ಸರ ಪಾರ್ಟಿ ಗಿಟಿ ಕೊಡ್ಸಂಗಿಲ್ಲನ್ರಿ ಸರ ಕೊಡ್ಸನ್ ತಗೊಳ್ರಿ ಸರ್ ನಿಮಗೆ ಕೊಡ್ಸಕ್ ಇಲ್ಲ ಅನ್ನಕ್ಕಾಗತ್ತನ ಆಯ್ತ್ರಿ ಮದ್ವೆ ಆದ್ಮೇಲೆ ಆ, ಇಲ್ಲೇ ಮನೆಯಾಗ ಪಾರ್ಟಿ ಕೊಡ್ಸನ್ ತಗೊಳ್ರಿ ಸರ್ ನಮಸ್ತೆ ಸರ್ ಬಾಯ್ರಿ ಸರ್ ಇಷ್ಟೊತ್ನ್ಯಾಗ ನಮ್ಮನಿಗೆ ಯಾರು ಬಂದ್ರ ಸದಾ ಮುಂದಕ್ಕೆ ಹಾಕಿನಿ ಬರ್ರಿ ಒಳಗ ಅಣ್ಣ ಆರಾಮದಿ ಹಾ ನಿರ್ಮಲ ಆರಾಮದಿನ್ ನೋಡುವ ಏನು ಈ ಅನ್ನ ಈಗ ನೆನಪಿಗೆ ಬಂದೇನವ ಏನ್ ಮಾಡ್ಲಪ್ಪ ನನ್ನ ಬಾಳೆನ ಹಂಗತಿ ಐತಿ ಯಾಕೆನ್ನ ಈ ತಂಗಿ ನಾನು ನೆನಪು ಹಾರ್ಬಿಟ್ಟೆನ ಏನೋ ಸಿಟ್ನೊಳಕ ಒಂದೆರಡು ಮಾತು ಮಾತಾಡೀನಿ ಅದನ್ನ ಮನಸ್ಸಿಗೆ ಇಟ್ಕೊಂಡ್ಬಿಡೋದನಪ್ಪ ಹಳ್ಳಿ ನಾ ಸತ್ಯನಂತ ಕೇಳಿಲ್ಲ ಬದುಕಿನಂತ ಕೇಳಿಲ್ಲ ನನಗೆ ಸಣ್ಣನ ಫೋನ್ ಹಚ್ಚಿದ್ದ ಅಣ್ಣನ ಮದುವೆ ಫಿಕ್ಸ್ ಆಗೈತೆ ಅಂತಂದ ಇಷ್ಟು ಹೊರಗೆ ನೇಕೆ ಆಗ್ಬಿಟ್ನೆ ನಾನು ಒಂದೇ ಒಂದು ಮಾತು ನನಗೆ ಹೇಳಿಲ್ಲ ನೀನು ನೀವ ಎಲ್ಲಾರು ಹೇಳ್ಬಿಟ್ರಲ್ಲ ನಿನ್ ದಾರಿ ನೀ ನೋಡ್ಕೊ ಅಂತೇಳಿ ಮತ್ ನನ್ ದಾರಿ ನಾ ನೋಡ್ಕೊಳಕತ್ತೀನಿ ಅಷ್ಟೇ ಏನೋ ಸಿಟ್ನೊಳಕ ಹಂಗೆಲ್ಲ ಮಾತಾಡಿದ್ವಿ ಆದ್ರೆ ನಾನು ನಿನ್ನ ಮ್ಯಾಗಿಟ್ಟು ಜೀವದಿನಂತೆ ನಿನ್ಗೆ ಗೊತ್ತೈತಿಲ್ಲ ನನ್ನ ಬಾಳೆನೂ ಸರಿ ಇಲ್ಲ ನಮ್ಮ ಮನೆಯವ್ರು ಹೆಂಗದಾರ ಅಂತ ನಿಂಗೆ ಗೊತ್ತೈತಿ ಅದ್ರ ಸಂಬಂಧ ಏನೋ ಸಿಟ್ಟಿಗೆ ಒಂದೆರಡು ಮಾತು ಮಾತಾಡಿದ್ ಬಿಡಪ್ಪ ಅದನ್ನ ಮನಸ್ಸಿಗೆ ಇಟ್ಕೊಂಡ್ಬಿಡೋದನ ತೀರಾ ನನ್ನ ಮದುವೆ ಆಗತೈತಿ ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿಲ್ಲಲ್ಲ ನಿನ್ನ ಮದುವೆ ಆಗತೈತಿ ಫಿಕ್ಸ್ ಆಗೈತೆ ಅಣ್ಣ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತ ನಾನು ಅದಕ್ಕೆ ಓಡೋಡ್ ಬಂದಪ್ಪ ಅಣ್ಣ ನನಗೆ ಕ್ಷಮಿಸ್ಬಿಡ ಅಣ್ಣ ಈಗ ಬಂದಿರೋ ವಿಷಯ ಹೇಳು ನಿರ್ಮಲ ನಾ ಒಂದು ಮಾತಿಗೆ ನಿನಗೆ ಬೇಜಾರಾಗೈತಿ ನಾನು ಆ ಮಾತು ಅನ್ಬಾರ್ದಿತ್ತು ನೀನು ಒಂದು ತಂದೆಯಾಗಿ ಒಂದು ತಾಯಿಯಾಗಿ ನಮ್ಮನ್ನ ದಡ ಸೇರಿಸಿದ್ದಿ ನಾವು ಹಂಗತಿ ಅನ್ಬಾರ್ದಿತ್ತು ನಮ್ಮದು ತಪ್ಪ ಅಣ್ಣ ಅದನ್ನೆಲ್ಲ ಮನಸ್ಸಿಗೆ ಇಟ್ಕೊಳಕ್ ಹೋಗ್ಬೇಡ ನಿನ್ನ ಮದುವೆ ಫಿಕ್ಸ್ ಆಗೈತೆ ಅಣ್ಣ ನನಗೆ ಭಾಳ ಖುಷಿ ಆಯ್ತು ನಮ್ಮಣ್ಣ ಈಗರ ಚಂದಾಗಿರಲಿ ನಮ್ಮ ವೈನಿ ಆಗುವಕ್ಕೆ ಎಂತಕ್ಕಿದಾಳ ನೋಡ್ಬೇಕಂಥೇಳಿ ಬಂದಣ್ಣ ಅಣ್ಣ ನನ್ನ ಕ್ಷಮಿಸ್ತಿ ಹೋದಿಲ್ಲಪ್ಪ ಏನೋ ದುಡುಕಿ ಮಾತಾಡ್ಬಿಟ್ನಪ್ಪ ಅಣ್ಣ ಇರ್ಲಿ ಬಿಡವ ನಿಮ್ಮ ಮನೆಯವ್ರಿಗೆ ಹೆಂಗದಾರ ಈಗೇನಾರ ಸುಧಾರ್ಸೇನ ಏನಿಲ್ಲ ಸತ್ರು ಸುಧಾರ್ಸಲ್ಲ ನಾವು ಯಾರು ಏನು ಹೇಳಿದ್ರು ಸುಧಾರ್ಸಲ್ಲ ಇದೊಂದು ಮಗ ಐತಿ ಈ ಮಗನ ಸಂಬಂಧ ಜೀವನ ತೆಗಿಯಕತ್ತೀನಿ ಅಣ್ಣ ಮತ್ತೆ ಇನ್ನೇನು ಮಾಡೋದು ನೀನು ಕೊಡ್ಸಿದ ವಿದ್ಯೆ ಐತಿ ನನ್ನ ಹತ್ರ ಅದಕ್ಕೆ ನಾನು ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೊಂಡೇನಿ ನನ್ನ ಮಗನ ಇಲ್ಲಿವರೆಗೂ ಸಾಕಿನೇನ ಈಗ PUC ಸೆಕೆಂಡ್ ಇಯರ್ ಅದಾನೆ ಈಗ ನೆಕ್ಸ್ಟ್ ಚಲೋ ಆತ್ ಬಿಡವ ಅಲ್ಲ ಮತ್ತೆ ನಾನು ನಿನಗೆ ಬಂಗಾರ ಎಲ್ಲ ಮಾಡಿಸ್ಕೊಟ್ಟಿದ್ದೆ ಮತ್ತೆ ನಿನಗೆ ಆಸ್ತಿ ಎಲ್ಲ ಕೊಟ್ಟಿದ್ನಲ್ಲ ಅದನ್ನೆಲ್ಲ ಏನ್ ಮಾಡಿದವ ನೀನು ಎಲ್ಲ ಕೊಟ್ಟಿದ್ದಾನೆ ಬ್ಯಾಂಕಿಗೆ ಹೋಗ್ದಾನ ಬಂಗಾರನ ಆಮೇಲೆ ಆಸ್ತಿ ಮೇಗೆಲ್ಲ ಸಾಲ ತೆಗೆಸ್ಕೊಂಡಾನ ನನ್ನ ಪರಿಸ್ಥಿತಿ ಭಾಳ ಗಂಭೀರ ಐತಣ್ಣ ಬರೀ ನಂದೇ ಕೇಳೋದಾಯ್ತು ಅಣ್ಣ ವೈನಿ ಯಾವ್ರಾರ ಇದವ್ರವ್ರು ಚಲೋ ಆಯ್ತು ಬಿಡಪ್ಪ ಅಣ್ಣ ಸಣ್ಣನರು ಅಷ್ಟು ಕಷ್ಟ ಅಣ್ಣ ಫೋನ್ ಹಚ್ತಾರ ಅಷ್ಟೇ ಮೊನ್ನೆ ನನಗೂ ಭಾಳ ಕಷ್ಟ ಆಗಿತ್ತಪ್ಪ ಇದು ನನ್ನ ಹುಡುಗಗೆ ಫೀಸಿಗೆ ರೊಕ್ಕನೇ ಇದ್ದಿದ್ದಿಲ್ಲ ಏನು ಮಾಡೋದು ಮತ್ತು ಅಣ್ಣರನ್ನ ಕೇಳಿನೆ ₹1 ಕೊಡೋಕ್ಕಾಗಂಗಿಲ್ಲ ಅಂದ್ರೆ ಮತ್ತೆ ಏನು ಮಾಡೋದು ಸಾಲ ಮಾಡಿ ಮಗನ ಸಾಲಿಗೆ ಹಚ್ಚಿನ ನೋಡು ನನ್ನ ಕೇಳ್ಬೇಕಿಲ್ವಾ ಮತ್ತೆ ಫೋನ್ ಹಚ್ಚಿ ಯಾಮಕ್ಕ ಇಟ್ಕೊಂಡು ಕೇಳಪ್ಪ ನಿನಗಷ್ಟೆಲ್ಲ ಅಂದಿನಿ ನನಗೆ ನೀನು ಫೋನ್ ಹಚ್ಚಿ ಮಾತಾಡೋಕ್ಕೆ ಒಂಥರ ಆಗ್ಬಿಡ್ತಾನ ನಂದುಗೋಳು ಇರೋದ ಬಿಡಣ್ಣ ನಿನ್ನ ಮದ್ವೆ ನಾನು ಧೂಮ್ಧಾಮಾಗಿ ಮಾಡ್ತೀನಿ ನಾನು ಪ್ರವೀಣ ಯಾಕ ಮಾಮನ ಮಾತಾಡ್ಸಂಗಿಲ್ಲೇನ ಹೋಗು ಮಾಮನ ಆಶೀರ್ವಾದ ತಗೋ ಬೇಡ 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 ಪ್ರವೀಣ ದೊಡ್ಡವಾಗ್ಯಾನ ಯಾತ್ರ ಭಾಳ ಆಗ್ಯಾನ ತಗೋ ಹ್ಞೂ ಅಣ್ಣ ಮಲ್ಲಾಪುರ ಮಾಲ್ಗಂಬ ಬೆಳೆದಂಗೆ ಬೆಳೆದು ಬಿಟ್ಟಾನ ನೋಡು ಏನೋ ಎಕ್ಸಾಮ್ ಎಲ್ಲ ಹೆಂಗಾಗ್ಯಾವ ಈ ಸತಿ ಎಲ್ಲ ಚೊಗಲ್ಲೋ ಆಗ್ಯಾವ ಮಾಮ ಶಾಲೆಗಂಕರು ಜಗ್ಗ ಶಾಣೆ ಅದಣ್ಣ ಓ ಹೌದನ ಬರುವ ಬಂದಿದ್ದು ಚಲೋ ಆಯ್ತಾ ಕೈಕಾಲು ಮುಖ ತಗೋ ಬಾ ಸ್ವಲ್ಪ ಏನಾರು ಅಡುಗೆ ಮಾಡ್ತೀನಂತ ಅಯ್ಯೋ ಬೇಡಣ್ಣ ನಾನು ಅಡುಗೆ ಮಾಡ್ತೀನಂತ ನೀ ಯಾಕೆ ಮಾಡ್ತಿ ನಾ ಇರೋಕಲೆ ಎಂದ ನಾಳಿಲ್ಲ ನಾಡ್ದಲ್ಲ ಮದುವೆ ಹ್ಞೂ ಇಲ್ಲಿ ಸಿಂಪಲ್ ಆಗಿ ಗುಡಿಯಾಗ ಇಟ್ಕೊಂಡಾರ ಚಲೋ ಆತನ ನಮ್ಮ ಸಂಬಂಧ ನೀನು ಮದುವೆ ಆಗಲಿಲ್ಲ ಈಗರ ಮದುವೆ ಆಕತ್ತಿಲ್ಲ ನಾನು ಭಾಳ ಖುಷಿ ಆತನ ಆಯ್ತು ತಗೊಳ್ವಾ ಸ್ವಲ್ಪ ಕುಕ್ಕರಿಗೆ ಅನ್ನ ಕರಿ ಇಡ್ತೀನಿ ನೀನು ಕೈಕಾಲು ಮುಖ ತಗೋ ಹೋಗು ಮದುವೆ ಆಗತ್ತಾನ ಮದುವೆ ಇಷ್ಟು ವಯಸ್ಸಾಗಿಂದ ಇವಂಗೇನು ಮಕ್ಳಂಗೆ ಕೂಡ ಆಗಂಗಿಲ್ಲ ಇಷ್ಟು ವಯಸ್ಸಾಗಿಂದ ಏನು ಮಕ್ಳಕ್ಕವು ಮದುವೆ ಆದ್ರೂ ಮಕ್ಳು ಆಗಂಗಿಲ್ಲ ನಾ ಹೇಳ್ತೀನಿ ನಿಮ್ಮ ಮಾಮನ ಚಂದಾಗಿ ಹಚ್ಕೋಬೇಕು ನೋಡು ಅವನ ಜೊತೆ ಚಂದ ಮಾತಾಡ್ಬೇಕು ನೋಡು ಆಯ್ತಾ ಮಮ್ಮಿ